ಮಕ್ಕಳು ವಿದ್ಯೆಯನ್ನು ಆರಂಭ ಮಾಡುವ ಮುನ್ನ ಅಕ್ಷರಾಭ್ಯಾಸ ಮಾಡುವ ಪದ್ಧತಿ ಇಂದಿಗೂ ನಡೆಯುತ್ತಲೇ ಬಂದಿದೆ. ಅಕ್ಷರಾಭ್ಯಾಸ ಹಿಂದಿನಿಂದಲೂ ನಡೆದುಕೊಂಡು ಬಂದಿದ್ದು, ಅಕ್ಷರಾಭ್ಯಾಸ ಮಾಡಿದ ಮಗು ಮುಂದೆ ವಿದ್ಯಾವಂತನಾಗಿ ಉತ್ತಮ ಸಂಸ್ಕಾರವನ್ನು ಬೆಳೆಸಿಕೊಳ್ಳುತ್ತದೆ ಎಂಬ ನಂಬಿಕೆ ಇದ್ದು, ಇಲ್ಲೊಂದು ಶಾಲೆಯಲ್ಲಿ ಮಕ್ಕಳಿಗಿಂದು ಅಕ್ಷರಾಭ್ಯಾಸ ಮಾಡಿಸುವ ಮೂಲಕ ಶಾಲೆ ಆರಂಭಕ್ಕೆ ಮುನ್ನುಡಿ ಬರೆಯಲಾಯಿತು. ಹಾಗಿದ್ರೆ ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಅಕ್ಷರಾಭ್ಯಾಸ ಮಾಡುತ್ತಿರುವ ಪುಟ್ಟ ಮಕ್ಕಳೊಂದಿಗೆ ಕುಳಿತು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುತ್ತಿರುವ ಪೋಷಕರು. ಪೊಲೀಸ್ ಚಿಣ್ಣರ ಅಂಗಳ ಶಾಲೆಯಲ್ಲಿ ನಡೆಯಿತು ಅಕ್ಷರಾಭ್ಯಾಸ ಕಾರ್ಯಕ್ರಮ. ಅಕ್ಷರಕ್ಷಾಧಾರಣ ಸಮೇತ ಸಕಲ ವಿದ್ಯಾಪಾಲನದ ಸಿದ್ಧಿರಸ್ತು ಅಂತ ಮೇಡಮ್ನವರು ಹಾರೈಸ್ತಾ ಇದ್ದಾರೆ. ದಾವಣಗೆರೆ ನಗರದ ಪೊಲೀಸ್ ಚಿಣ್ಣರ ಅಂಗಳ ಶಾಲೆಯಲ್ಲಿಂದು ಮಕ್ಕಳಿಗಾಗಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಂದಿನಿಂದ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷ ಆರಂಭವಾಗಿದ್ದು, ಪ್ರಿ ಕೆಜಿ, ಎಲ್ಕೆಜಿ, ಯುಕೆಜಿಯ ಮಕ್ಕಳು ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಕೆಲ ಮಕ್ಕಳು ಸ್ಲೇಟ್ನಲ್ಲಿ ಅಕ್ಷರಾಭ್ಯಾಸ ಮಾಡಿದರೆ, ಇನ್ನು ಕೆಲ ಮಕ್ಕಳು ಅಕ್ಕಿಯಲ್ಲಿ ಅಕ್ಷರ ಬರೆಯುವ ಮೂಲಕ ಅಕ್ಷರಾಭ್ಯಾಸ ಮಾಡಿದರು. ಮಕ್ಕಳ ಅಕ್ಷರಾಭ್ಯಾಸಕ್ಕೆ ಪೋಷಕರು ಸಾಕ್ಷಿಯಾದರು. ಕರ್ನಾಟಕ ಪೊಲೀಸ್ ಕಲ್ಯಾಣ ಮತ್ತು ಶಿಕ್ಷಣ ಟ್ರಸ್ಟ್ ಅಡಿಯಲ್ಲಿ ಹರಿಹರ ತಾಲೂಕಿನ ಕೊಂಡಚ್ಚಿಯಲ್ಲಿ ಪೊಲೀಸ್ ಪಬ್ಲಿಕ್ ಶಾಲೆಯ ನಡೆಸಲಾಗುತ್ತಿದ್ದು, ಅದರ ಅಡಿಯಲ್ಲಿ ಪೊಲೀಸ್ ಚಿಣ್ಣರ ಶಾಲೆ ನಡೆಯಲಿದೆ. ಈಗಾಗಲೇ ಲಾಸ್ಟ್ ವೀಕ್ ನಿಮಗೆ ಗೊತ್ತಿದ್ದಂಗೆ ಪೊಲೀಸ್ ಚಿಣ್ಣರ ಅಂಗಳ ಪೊಲೀಸ್ ಪಬ್ಲಿಕ್ ಶಾಲೆಯ ಅಡಿಯಲ್ಲಿ ನಾವು ಇನಾಗ್ರೇಷನ್ ಮಾಡಿದ್ವಿ. ಇವತ್ತು ವಿದ್ಯುಕ್ತವಾಗಿ ಇವತ್ತಿಂದ ಈ ವರ್ಷದ ಶೈಕ್ಷಣಿಕ 2024-25 ಶೈಕ್ಷಣಿಕ ವರ್ಷ ಇವತ್ತಿನಿಂದ ಶಾಲೆ ಪ್ರಾರಂಭವಾಗಿದೆ. ಸೊ ಹಾಗಾಗಿ ಸಂಪ್ರದಾಯದಂತೆ ಅವರಿಗೆ ಅಕ್ಷರಾಭ್ಯಾಸ ಮಾಡುವ ಮೂಲಕ ಎಲ್ಲ ತಂದೆ ತಾಯಿಗಳು ಮತ್ತು ಮಕ್ಕಳಿಗೆ ಕರೆದು ಈ ದಿವಸ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸೊ ದಟ್ ಅವ್ರಿಗೆ ಕೂಡ ಒಂದು ಫೀಲಿಂಗು ಶಾಲೆಯಲ್ಲಿ ಏನೇನು ಇರ್ತದೆ ಅಂತ. ನಾವು ಕೂಡ ನಮ್ಮ ಟೀಚರ್ಸು ಮತ್ತು ಪೇರೆಂಟ್ಸು ಅವ್ರ ಮಕ್ಕಳ ಜೊತೆ ಎಲ್ಲ ಇಂಟರಾಕ್ಷನ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಈ ದಿವಸ ಕರೆಸಿದ್ವಿ. ಅಕ್ಷರಾಭ್ಯಾಸ ಮಾಡಿದರೆ ಆ ಮಗು ಮುಂದೆ ವಿದ್ಯಾವಂತನಾಗಿ ಉತ್ತಮ ಸಂಸ್ಕಾರವನ್ನು ಬೆಳೆಸಿಕೊಳ್ಳುತ್ತದೆ ಎಂಬ ನಂಬಿಕೆ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಅದೇ ರೀತಿ ಪೊಲೀಸ್ ಚಿಣ್ಣರ ಅಂಗಳ ಶಾಲೆಯ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲಾಯಿತು. ಇಲ್ಲಿ ವ್ಯಾಸಂಗ ಮಾಡುವ ಮಕ್ಕಳಿಗೆ ಮೌಲ್ಯಾಧಾರಿತ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವ ಗುರಿಯನ್ನು ಹೊಂದಲಾಗಿದೆ. ಸೊ ತುಂಬ ಚೆನ್ನಾಗಿ ಇದೆ. ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ವೆಲ್ಫೇರ್ ಮತ್ತು ಎಜುಕೇಷನ್ ಟ್ರಸ್ಟ್ ಅಡಿಯಲ್ಲಿ ಇದನ್ನು ಕೂಡ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಮೌಲ್ಯಾಧಾರಿತ ಶಿಕ್ಷಣ ಮತ್ತು ಕ್ವಾಲಿಟಿ ಎಜುಕೇಷನ್ ಕೊಡೋದೇ ಇದರ ಮುಖ್ಯ ಉದ್ದೇಶ. ನಮ್ಮ ಮಕ್ಕಳನ್ನು ಹೆಚ್ಚು ಕ್ರಿಯೇಟಿವ್ ಆಗಿ ಇನೋವೇಟಿವ್ ಕಿಡ್ಸ್ ಆಗಿ ಮಾಡೋದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಒತ್ತು ಕೊಡ್ತೇವೆ. ಒಟ್ಟಿನಲ್ಲಿ ಮಕ್ಕಳು ಸ್ಲೇಟ್ ಹಿಡಿದು ಅಕ್ಷರಾಭ್ಯಾಸ ಮಾಡುವ ಮೂಲಕ ವಿದ್ಯಾಭ್ಯಾಸಕ್ಕೆ ಮುನ್ನುಡಿ ಬರೆದಿದ್ದಂತೂ ಸತ್ಯ.